ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಸಾಜ್ ರಾಜ ಸತ್ಯೇಂದ್ರ ಜೈನ್ ಮತ್ತೆ ಜೈಲು ಪಾಲಾಗಿದ್ದಾನೆ. ತಿಹಾರ್ಗೆ ಈತನನ್ನು ಎಳ್ಕೊಂಡು ಹೋಗಿ ಒಗೆಯಲಾಗಿದೆ. ಆಮ್ ಆದ್ಮಿ ಪಕ್ಷದ ಭಾಳ ದೊಡ್ಡದಾದಂಥ ನಾಯಕ, ಧುರೀಣ, ಬಂದಿಖಾನೆ ಸಚಿವ, ಜಲಸಂಪನ್ಮೂಲ ಸಚಿವ, ಹಲವಾರು ಸಚಿವಾಲಯವು ಈತನ ತೆಕ್ಕೆಯಲ್ಲಿ. ಅಂಥ ವ್ಯಕ್ತಿ ಮತ್ತೆ ಈಗ ಜೈಲು ಪಾಲಾಗಿದ್ದಾನೆ. ಬಹಳಷ್ಟು ಜನ ಯಾವಾಗಲೂ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಏನಪ್ಪ ಅಂದರೆ, ಆಮ್ ಆದ್ಮಿ ಪಾರ್ಟಿಯವರು ಇಷ್ಟೆಲ್ಲ ಹಗರಣ ಮಾಡಿದ್ದಾರೆ ಅಂತೀರಿ, ಅವ್ರನ್ನ ಯಾರನ್ನೂ ಬಂಧಿಸೇ ಇಲ್ಲ, ಎಲ್ಲರೂ ಜಾಮೀನಿನಲ್ಲಿ ಹೊರಗಡೆ ಇದ್ದಾರೆ, ಏನಾಗಿದೆ ಇಲ್ಲಿಯ ಕಾನೂನು ವ್ಯವಸ್ಥೆಗೆ, ಯಾಕೆ ಹಿಂಗಾಗ್ತಾ ಇದೆ? ನಾವು ಒಂದು ಸಾಲ ಮಾಡಿರ್ತೀವಿ ಸ್ವಾಮಿ, ಬ್ಯಾಂಕಲ್ಲಿ ಒಂದು 5 ಲಕ್ಷ 10 ಲಕ್ಷ ಸಾಲ ಮಾಡಿರ್ತೀವಿ. ಬ್ಯಾಂಕಿನವ್ರು ಸುಮಾರು ಸಲ ನೋಟಿಸ್ ಕಳಿಸ್ತಾರೆ, ನಾವು ಉತ್ತರ ಕೊಡೋದಿಲ್ಲ. ಅದಾದಮೇಲೆ ಕೋರ್ಟ್ಗೆ ಹೋಗುತ್ತೆ, ಅದು ಜಗತ್ತಿಗೆ ಗೊತ್ತೇ ಇರೋದಿಲ್ಲ. ಒಂದು ದಿವಸ ಯಾವಾಗ ಅಟ್ಯಾಚ್ಮೆಂಟ್ ಬರುತ್ತೋ, ಎಷ್ಟೋ ವರ್ಷ ಆದಮೇಲೆ, ಆವಾಗ ಹಳೆಯ ವಿಷಯಗಳು ಹೊರಗೆ ಬರ್ತವೆ. ಇಂಥ ತಾರೀಕಿನ ದಿವಸ ಸಾಲ ತೊಗೊಂಡಿದ್ದ, ಅದಕ್ಕೆ ಈತನ ಮನೆ ಜಪ್ತಿ ಮಾಡ್ತಾ ಇದ್ದಾರೆ ಅಂತ. ಕಾನೂನಿನ ಕಬಂಧ ಬಾಹುಗಳು ತೆರೆದುಕೊಳ್ಳುವುದು ಭಾಳ ನಿಧಾನ. ಭಾರತದಲ್ಲಿ ಅಂತೂ ಇನ್ನೂ ನಿಧಾನ, ಆಮೇಲೆ ವೇಗ. ಆದರೆ ತೆರೆದುಕೊಳ್ಳತ್ತೆ ಅನ್ನುವಂಥ ನಂಬಿಕೆ ನಮ್ಮಂಥ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗೀಯರಿಗೆ. ಅದಕ್ಕೆ ಸಾಕ್ಷಿ ಈಗ ಈ ಸತ್ಯೇಂದ್ರ ಜೈನನ ಪ್ರಕರಣ. ನೋಡಿ, ಎಷ್ಟು ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಭ್ರಷ್ಟಾಚಾರವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದರು. ಕೇವಲ ಭ್ರಷ್ಟಾಚಾರ ಮಾಡೋದಲ್ಲ, ತನಗೆ ಯಾವುದೇ ತನ್ನ ಮೇಲೆ ಮೊಕದ್ದಮೆ ಬರಲಾರ್ದ ಹಾಗೆ, ತನ್ನ ಮೇಲೆ ಯಾವುದೇ ಆರೋಪವನ್ನು ಹೊರಿಸಿ ಆತನನ್ನು ಜೈಲಿಗೆ ಕಳಿಸಲಾರ್ದ ಹಾಗೆ ಬೇರೆಯವ್ರನ್ನ ಸಿಲುಕಿಸಿ ತಾನು ಮಜಾ ತೆಗೆದುಕೊಂಡದ್ದು ಅರವಿಂದ್ ಕೇಜ್ರಿವಾಲ್. ಅದರಲ್ಲಿ ಇನ್ನೊಂದು ಸಿಕ್ಕ ಹಾಕಿಕೊಂಡಿದ್ದು, ಬಲಿಪಶುವಾಗಿದ್ದು ಈ ಸತ್ಯೇಂದ್ರ ಜೈನ್. ಸತ್ಯೇಂದ್ರ ಜೈನ್ ಬಗ್ಗೆ 2022ರಲ್ಲಿ ಭಾಳ ದೊಡ್ಡದಾದಂಥ ಹಗರಣ ಇತ್ತು. 2 ವರ್ಷ ಜೈಲಲ್ಲಿದ್ದ ಇದ್ದ, ಒಂದು 18 ತಿಂಗಳು ಜೈಲಲ್ಲಿದ್ದ. ಈತ ಮಸಾಜ್ ಮಾಡಿಸ್ಕೊತಾ ಇದ್ದ. ಬಂದಿಖಾನೆ ಸಚಿವ ಬಂದಿಖಾನೆ ಒಳಗಡೆ ಇದ್ದ. ಈತನಿಗೆ 5 ಸ್ಟಾರ್ ಹೋಟೆಲಿಂದ ಊಟ ಬರ್ತಾ ಇತ್ತು. ಈತನಿಗೆ ಬೆನ್ನು ನೋವಿದೆ ಅಂಥೇಳಿ ಈತನಿಗೆ ಮಸಾಜ್ ನಡೀತಾ ಇತ್ತು ಜೈಲಿನಲ್ಲಿ. ಆ ಮಸಾಜ್ ಮಾಡೋರು ಯಾರು ಅಂತ ಕೇಳಿದರೆ, ಅಲ್ಲಿ ಪೋಕ್ಸೋ ಆ್ಯಕ್ಟ್ನಲ್ಲಿ ಬಂಧಿತನಾದಂಥ ಒಬ್ಬ ಆರೋಪಿ ಈತನಿಗೆ ಮಸಾಜ್ ಮಾಡ್ತಾ ಇದ್ದ. ಇಲ್ಲ, ಅವ್ರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ, ಅವ್ರಿಗೆ ನೋವಿದೆ, ಆದ್ದರಿಂದ ನಾವು ಥೆರಪಿಸ್ಟನ್ನು ಕಳಿಸ್ತಾ ಇದ್ದೀವಿ, ಅವರ ಆರೋಗ್ಯ ಸಮಸ್ಯೆ ಇರೋದರಿಂದ ಅವ್ರಿಗೆ ನಾವು ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ದಾಖಲೆಯನ್ನು ಅವತ್ತು ಅರವಿಂದ್ ಕೇಜ್ರಿವಾಲ್ ಪತ್ರಿಕಾಗೋಷ್ಠಿ ಮಾಡಿ ತೋರಿಸಿದ್ರು. ಅದಾದಮೇಲೆ ದಿಲ್ಲಿಯ ಫಿಸಿಯೋಥೆರಪಿಸ್ಟ್ ಅಸೋಸಿಯೇಷನ್ ಅವರು, ಈ ರೀತಿ ನಾವು ಯಾವುದೇ ರೀತಿಯಾದಂಥ ಥೆರಪಿ ನಮ್ಮಲ್ಲಿ ಇಲ್ಲವೇ ಇಲ್ಲ, ಈ ರೀತಿಯ ಪ್ರಕ್ರಿಯೆಗಳೆಲ್ಲ ಇವರು ತೋರಿಸಿರೋದು ಸುಳ್ಳು ದಾಖಲೆ ಇದು ಅಂತ ಫಿಸಿಯೋಥೆರಪಿಸ್ಟ್ ಅಸೋಸಿಯೇಷನ್ ಅವರು ಹೇಳಿದರು. ಭಾಳ ದೊಡ್ಡ ವಿವಾದ ಆಗಿತ್ತು. ನಾನು ಸತ್ಯೇಂದ್ರ ಜೈನ್ ಬಗ್ಗೆ ಕನಿಷ್ಠ ಅಂದರೆ ಒಂದು 20-25 ವಿಡಿಯೋ ಮಾಡಿರ್ಬೋದು. ಯಾಕೆಂದರೆ ಆತನ ವಿಡಿಯೋಗಳು ಆ ರೀತಿ ವೈರಲ್ ಆಗ್ತಾ ಇದ್ವು. ಹವಾಲಾ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಂಥ ವ್ಯಕ್ತಿ, ಫರ್ಜಿ ಕಂಪನಿಗಳನ್ನು ಸೃಷ್ಟಿ ಮಾಡಿ ದುಡ್ಡನ್ನು ಕಳಿಸಿದಂಥ ವ್ಯಕ್ತಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನನ್ನು ಬಂಧಿಸಿ ಹಾಕಿದರು. 18 ತಿಂಗಳು ಜೈಲಲ್ಲಿದ್ದ, ಜಾಮೀನಿನಲ್ಲಿ ಹೊರಗಡೆ ಇದ್ದಾನೆ. ಈಗ ಮತ್ತೆ ಒಳಗೆ ಹಾಕಿದ್ದಾರೆ. ಈಗ ಯಾಕೆ ಒಳಗೆ ಹಾಕಿದರು? ಈತ ದಿಲ್ಲಿ ಜಲ ಬೋರ್ಡ್ ಇದೆಯಲ್ಲ, ನಾನು ಯಾವಾಗಲೇ ಹೇಳಿದ್ದೆ ಇದನ್ನ, ದಿಲ್ಲಿ ಜಲ ಬೋರ್ಡ್ನಲ್ಲಿ ಮಾಡಿದಂಥ ಹಗರಣ ಇದೆಯಲ್ಲ, ಟೆಂಡರ್ ಪ್ರಕರಣ, ಒಂದು ಒಳಚರಂಡಿ ಸಂಸ್ಕರಣಾ ಘಟಕದಲ್ಲಿ ಮಾಡಿದ್ದು STPನಲ್ಲಿ, ಇನ್ನೊಂದು ಈತ ಅಲ್ಲಿಯ ಟೆಂಡರ್ ಮಾಡುವ ಸಂದರ್ಭದಲ್ಲಿ ಮೀಟ್ರಲ್ಲಿ ದುಡ್ಡನ್ನು ನೀರನ್ನು ಉಚಿತವಾಗಿ ಕೊಡ್ತೀವಿ ಅಂತ, ಇವ್ರು ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡು ಸರ್ಕಾರ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡ್ರು. ಅದರಲ್ಲಿ ಒಂದು ಕಂಪನಿಗೆ ಈತ ಕೊಡಿಸಿದ್ದ, ಅದರಲ್ಲಿ ದುಡ್ಡು ಹೊಡೆದ ಪ್ರಕರಣ. ಎರಡೂ ತೆಗೆದುಕೊಂಡು ಹೋಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಫೈಲ್ ಸಮೇತ ಕೋರ್ಟಲ್ಲಿ ಇಡ್ತಾರೆ, ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ. ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ದಿಗ್ ವಿನಯ್ ಸಿಂಗ್ ಅಂಥೇಳಿ ಮ್ಯಾಜಿಸ್ಟ್ರೇಟು, ಇವ್ರ ಕಡೆ ವಕೀಲರು ಹೋಗ್ತಾರೆ. ಈ ಆಮ್ ಆದ್ಮಿ ಪಾರ್ಟಿಯವರು ಇರುವಂಥ 2 ದೊಡ್ಡ ಶಕ್ತಿಗಳೇನು ಅಂದರೆ, ಒಂದು ಮಾಧ್ಯಮದವನ್ನು ಕೊಂಡ್ಕೊಂಡ್ಬಿಡೋದು, ಜಾಹೀರಾತು ನಿಮ್ಗೆ ಕೊಡ್ತೀವಿ, TV ಚಾನಲ್ಗೆ ನಿಮ್ಗೆ ಎಷ್ಟು ಬೇಕಷ್ಟು ಸ್ಪಾನ್ಸರ್ಶಿಪ್ ಕೊಡ್ತೀವಿ ಅಂಥೇಳಿ TV ಅವರು ಇವ್ರ ಬಗ್ಗೆ ಏನೂ ಮಾತಾಡಬಾರ್ದು, ಆ ರೀತಿ ಮಾಡೋದು ಒಂದು. ಎರಡನೇದು, ದೊಡ್ಡ ದೊಡ್ಡ ವಕೀಲರನ್ನು ನೇಮಕಾತಿ ಮಾಡೋದು, ಸರ್ಕಾರದ ಬೊಕ್ಕಸದ ದುಡ್ಡನ್ನು ಅವ್ರು ಕೊಡೋದು. ಅಭಿಷೇಕ್ ಮನು ಸಿಂಘ್ವಿ ಪ್ರಕರಣದಲ್ಲಿ ಹಾಗೆ ಆಯಿತು. ಇವರ ಅಕೌಂಟನ್ನು ಸೆಟ್ಲ್ ಮಾಡಿ ವಕೀಲರು ದುಡ್ಡೇ ಕೊಟ್ಟಿಲ್ಲಂತೆ ನೀವು ಅಂತ ಕೋರ್ಟು ನಿರ್ದೇಶನ ಕೊಡೋ ಪ್ರಸಂಗ ಬಂತು. ಪ್ರಕರಣ ನೋಡಿದರೆ ಸರ್ಕಾರದಾಗಿರಲಿಲ್ಲ, ಅರವಿಂದ್ ಕೇಜ್ರಿವಾಲ್ ಅವರ ಖಾಸಗಿ ಪ್ರಕರಣಗಳಾಗಿದ್ದವು. ಸರ್ಕಾರದ ಬೊಕ್ಕಸದಿಂದ ದುಡ್ಡು ಹೋಯಿತು. ಈಗ ವಿಷಯಕ್ಕೆ ಬನ್ನಿ. ವಿಷಯ, ಈತ ಈ STP ವ್ಯವಹಾರದಲ್ಲಿ ಉದಿತ್ ಪ್ರಕಾಶ್ ರೈ ಅಂತೇಳಿ ಅಲ್ಲಿ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರು ಮತ್ತು 6 ಜನ ಸೇರಿ ಭಾಳ ದೊಡ್ಡದಾದಂಥ ಬಹುಕೋಟಿ ಹಗರಣವನ್ನು ಮಾಡಿದ್ದಾರೆ ದಿಲ್ಲಿಯಲ್ಲಿ ಇವರ ಸರ್ಕಾರ ಇದ್ದಾಗ. ಅತ್ಯಂತ ಪ್ರಾಮಾಣಿಕವಾದ ಸರ್ಕಾರವಾದಂಥ ಆಮ್ ಆದ್ಮಿ ಪಾರ್ಟಿಯ
ಸರ್ಕಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಏಕ್ದಮ್ ಸಾಚಾ ಮನುಷ್ಯನ ನೇತೃತ್ವದಲ್ಲಿ ನಡೆದಂಥ ಭ್ರಷ್ಟಾಚಾರ ಹಗರಣ. ಇವರು ವಕೀಲರು ಹೋದರು, ವಕೀಲರು ಹೇಳ್ತಾರೆ ಇವರು ನಿರ್ದೋಷಿಯಾಗಿದ್ದಾರೆ, ನಮ್ಮ ಕಕ್ಷಿದಾರರು, ದಯವಿಟ್ಟು ಅವ್ರನ್ನ ಸತ್ಯೇಂದ್ರ ಜೈನ್ ಅವ್ರನ್ನ ಬಿಡುಗಡೆ ಮಾಡಬೇಕು. ಇದು ರಾಜಕೀಯ ದ್ವೇಷದಿಂದ ಕೂಡಿದಂಥದ್ದು, ಸೇಡಿನ ರಾಜಕಾರಣ. ಮುಂದಿನ ದಿನಗಳಲ್ಲಿ ಪಂಜಾಬ್ದಲ್ಲಿ ಚುನಾವಣೆ ಇದೆ, ಆದ್ದರಿಂದ ಈ ರೀತಿ ಪ್ರಕರಣವನ್ನು ಮತ್ತೆ ಬಯಲಿಗೆ ಇಳೆಯಲಾಗಿದೆ. ಆದ್ದರಿಂದ ಇವರಿಗೆ ಮಾಫಿ ಮಾಡಿ ಇವರ ಪ್ರಕರಣವನ್ನು ಕೈ ಬಿಡಬೇಕು ಅಂತ ಇವರು ವಕೀಲರು ಕೇಳ್ತಾಯಿದ್ರು. ನಮ್ಮ ದೇಶದ ಭಾಳ ದೊಡ್ಡ ಸಮಸ್ಯೆ ಏನಂದರೆ ವರ್ಷ ಪೂರ್ತಿ ಚುನಾವಣೆಗಳಿರ್ತವೆ. ಆ ಚುನಾವಣೆ ಇದ್ದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಕೋರ್ಟ್ನಲ್ಲಿ ಕೇಸ್ಗಳು ನಡಿಬಾರ್ದು ಅಂತ ಇವರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ. ಒನ್ ನೇಷನ್ ಒಂದು ಎಲೆಕ್ಷನ್ ಮಾಡೋಣ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋದು ಬೇಡ, ಹಂಗೆ ಮಾಡಿದರೆ ಎಲ್ಲ BJPಗೆ ಎದ್ಕೊಂಡ್ಬಿಡುತ್ತೆ, ನಮ್ಗೆ ಮೋಸ ಆಗತ್ತೆ ಅಂತ ಇವರು ಹೇಳ್ತಾರೆ. ಆಯ್ತಪ್ಪ, ಬೇರೆ ಬೇರೆ ಟೈಮಲ್ಲಿ ಎಲೆಕ್ಷನ್ ಮಾಡೋಣ ಅಂದರೆ ಎಲೆಕ್ಷನ್ ನಡೆಯೋ ಟೈಮಲ್ಲಿ ನಮ್ಮಲ್ಲಿ ಕೇಸ್ ಹಾಕಬೇಡಿ ಅಂತಾರೆ. ಕೇಸ್ ಆದರೆ ಅರೆಸ್ಟ್ ಮಾಡಬೇಡಿ ಅಂತಾರೆ. ಇದು ರಾಜಕೀಯ ದ್ವೇಷ ಅಂತಾರೆ, ಸೇಡು ಅಂತಾರೆ. ಇದು ನಮ್ಮಲ್ಲಿರುವಂಥ ಬಹಳ ದೊಡ್ಡದಾದಂಥ ವಿರೋಧಾಭಾಸ. ಆಯಿತು, ವಿಷಯ ಏನು? ವಿಷಯ ದಿಗ್ವಿನಯ್ ಸಿಂಗ್ ಅಂತೇಳಿ ಮ್ಯಾಜಿಸ್ಟ್ರೇಟು, ರಾವ್ಸ್ ಅವೆನ್ಯೂ ಕೋರ್ಟ್ ದಿಲ್ಲಿ, ಅವ್ರು ಫೈಲ್ ತೆಗೆದು ನೋಡಿದರು. ಇದರಲ್ಲಿ ದಿಗ್ವಿನಯ್ ಸಿಂಗ್ ಅವರು ನೋಡಿದಂಥ ಫೈಲಲ್ಲಿ 6 ಜನ ಆರೋಪಿಗಳಿದ್ದಾರೆ, ಜೊತೆಗೆ CEO ಇದ್ದಾರೆ. ಸ್ವತಃ ಸತ್ಯೇಂದ್ರ ಜೈನೇ ಮುಖ್ಯವಾಗಿ ಈ ಟೆಂಡರನ್ನು ನಿಂತು ಮಾಡಿಸಿದ್ದಾರೆ ಅಂತ ದಾಖಲಾದವು. ಹಾಕ್ರಿ ಒಳಗಡೆ 14 ದಿವಸ ಅಂದರು. ತೊಗೊಂಡೋಗಿ ತಿಹಾರ್ ಜೈಲಲ್ಲಿ ಒಗೆದಿದ್ದಾರೆ. ಈಗ ತಿಹಾರ್ ಜೈಲಲ್ಲಿ ಬಿದ್ದಿದ್ದಾನೆ ಈ ಮನುಷ್ಯ. ಈಗ ಹಾಗಾದರೆ ಮುಂದೆ ಉಳಿದವ್ರ ಕತೆ ಏನು? ಎಲ್ಲರದ್ದು ಪಾಳಿ ಬರುತ್ತೆ. ಅರವಿಂದ್ ಕೇಜ್ರಿವಾಲ್ ಸ್ವಲ್ಪ ತಡವಾಗಿ ಬರ್ಬೋದು, ಬಂದೇ ಬರುತ್ತೆ. ಬರೋದ್ರ ಬಗ್ಗೆ ಅನುಮಾನ ಇಟ್ಕೋಬೇಡ್ರಿ. ಯಾಕೆಂದರೆ ಈತ ನಿರ್ದೋಷಿ ಅಂತ ಇಲ್ಲಿವರೆಗೂ ಸಾಬೀತಾಗಿಲ್ಲ. ಈತನ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ಅಪೀಲ್ ಹಾಕಿ ಕೇಳಿಕೊಳ್ಳಲಾಗಿದೆ. ಅಲ್ಲಿ ವಿಚಾರಣೆ ಶುರುವಾಗಬೇಕಾಗಿದೆ. ಇವತ್ತಿಲ್ಲ, ನಾಳೆ ಆಗತ್ತೆ. ನಾನು ನಿಮ್ಮ ಪ್ರಾರಂಭದಲ್ಲಿ ಹೇಳಿದೆ. ಇನ್ನೊಬ್ಬರು ಕೃಷ್ಣಾನಗರದ MP ಇದ್ದಾರೆ, ಸಂಸದೆ ಮಹುವಾ ಮೊಯ್ತ್ರಾ ಅಂತೇಳಿ. ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಈಕೆ ಮಾಡಿದ ಕೆಲಸ ಏನು? ಈಕೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ನಮ್ಮ ತುಳಸಿ ಮಣಿಯ ಬಗ್ಗೆ ಭಾಳ ಕ್ಷುಲ್ಲಕವಾಗಿ ಮಾತಾಡಿದ್ದಾರೆ ಅಂತ ಈಕೆ ಮೇಲೆ ಜೂನ್ನಲ್ಲಿ ಒಂದು ಕೇಸ್ ಹಾಕಲಾಗಿತ್ತು. ನೋಡಿ, ಇವರೆಲ್ಲ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡೋ ಜನ ಇವರು. ಆದರೆ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡು ಅಭ್ಯಾಸ ಇರಲ್ಲ ಇವರಿಗೆ. ಸಂವಿಧಾನ ಎನ್ನುವುದು ಕೇವಲ ಇವರ ಸ್ವಹಿತಾಸಕ್ತಿಗಾಗಿ ಮಾತ್ರ ಬಳಕೆ ಆಗಬೇಕೇ ವಿನಃ ಯಥಾವತ್ತಾಗಿ ನೀವು ಅದನ್ನು ಅನುಷ್ಠಾನಕ್ಕೆ ತರಬಾರ್ದು. ಅದನ್ನು ನ್ಯಾಯಾಂಗದ ಅನುಕ್ರಮಣಿಕೆಗೆ ಅದನ್ನು ನೀವು ಸೇರಿಸ್ಕೋಬಾರ್ದು ಅಂತ ಇವರು ನಿರೀಕ್ಷೆ ಮಾಡ್ತಾರೆ. ಈಕೆ ವಕೀಲರು ಹೋದರು ಕೋರ್ಟಿಗೆ. ಹೋಗಿ ಏನಂತ ಹೇಳಿದ್ರು, ಇಲ್ಲ ನಮ್ಮವ್ರು ಹಾಜರಾಗಲಿಕ್ಕಾಗಲ್ಲ. ಯಾಕೆ ಇಲ್ಲ, ಹೊರಗಡೆ ಹೋದ್ರೆ ಆಕೆಗೆ ತತ್ತಿಯಿಂದ ಹೊಡಿತಾರೆ, ಮೊಟ್ಟೆಯಿಂದ ಹೊಡಿತಾರೆ, ಟೊಮೆಟೊ ಹೊಡಿತಾರೆ. ಆದ್ದರಿಂದ ಆಕೆ ಕೋರ್ಟಿಗೆ ಬರೋದಿಲ್ಲ. ಭದ್ರತೆ ಜೊತೆ ಬನ್ನಿ, ಬರಬೇಕು ನೀವು ಅಷ್ಟೇ, ಕೋರ್ಟಿಗೆ ಬರಬೇಕು. ನಿಮಗೆ ಬೆದರಿಕೆ ಇದೆ ಅಂತಂದರೆ ನೀವು ಒಬ್ಬ ಸಂಸದೆ, ನೀವು ಸೆಕ್ಯೂರಿಟಿ ತೊಗೋಬೋದು, ಸೆಕ್ಯೂರಿಟಿ ತೊಗೊಂಡು ಬನ್ನಿ. 1 ಸಮನ್ ಆಯಿತು, 2 ಸಮನ್ ಆಯಿತು, 3 ಸಮನ್ ಆಯಿತು, ಹಾಜರಾಗಲಿಲ್ಲ. ತಲೆ ಕೆಟ್ಟು ಹೋಯ್ತು ಜಡ್ಜ್ಗೆ. ಜಡ್ಜ್ ಹೇಳ್ತಾರೆ ಎಳ್ಕೊಂಬನ್ನಿ ಅಂತ. ನಾನ್ ಬೆಲ್ ವಾರಂಟ್ ಇಶ್ಯೂ ಮಾಡಿದ್ರು, ಪೊಲೀಸರಿಗೆ ಇಶ್ಯೂ ಮಾಡಿದ್ದಾರೆ. ಕರ್ಕೊಂಬಂದು ಹಾಜರುಪಡಿಸಿ ನಾಡಿದ್ದು ಹಾಜರಾಗಬೇಕು. ಮಹುವಾ ಮೊಯ್ತ್ರಾನನ್ನು ಹೊತ್ಕೊಂಬಂದು ಕೋರ್ಟಿಗೆ ಹಾಜರುಪಡಿಸಬೇಕಾದಂಥ ಸಂದರ್ಭ. ಇದೇ ರೀತಿ ಸಂವಿಧಾನವನ್ನು ಗಾಳಿಗೆ ತೂರಿದಂಥ ಮತ್ತೊಂದು ಭಾಳ ದೊಡ್ಡ ಪ್ರಕರಣ ನಡೆದಿದೆ ಈ ದೇಶದಲ್ಲಿ. ಇದನ್ನು ಎಲ್ಲರೂ ನೆನಪಿಡಬೇಕು. ಒಂದು ರಾಷ್ಟ್ರೀಯ ಗಾಯನಕ್ಕೆ ಗೌರವ ಕೊಡಬಾರದು ಮತ್ತು ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ಅವ್ರನ್ನ ಓಲೈಸಬೇಕು ಅನ್ನುವಂಥ ಒಂದೇ ಕಾರಣದಿಂದ CWCನಲ್ಲಿ ಅಂದರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ನಡಾವಳಿಯನ್ನು ಪಾಸ್ ಮಾಡಲಾಗಿದೆ. ಏನಂತ ಪಾಸ್ ಮಾಡಿದ್ದಾರೆ? 1937ರಲ್ಲಿ ಹೇಗೆ ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರ್, ಗಾಂಧಿ ಅವರ ಸಮಕ್ಷಮದಲ್ಲಿ 2 ಚರಣದ ಒಂದೇ ಮಾತರಂ ಇತ್ತು, ಅದನ್ನು ಮಾತ್ರ ನಾವು ಇನ್ನು ಮುಂದೆ ಹಾಡ್ತೀವಿ, ನಾವು ಪೂರ್ತಿ ಒಂದೇ ಮಾತರಮನ್ನು ನಾವು ಹಾಡೋದಿಲ್ಲ ಅಂತ ಎಲ್ಲಿಯೋ ಸಭೆಯಲ್ಲಿ ಹೇಳಿಲ್ಲ. ಇದನ್ನು ಸಭೆ ಮಾಡಿ ನಡಾವಳಿಯಲ್ಲಿ ಪಾಸ್ ಮಾಡಲಾಗಿದೆ ಕಾಂಗ್ರೆಸ್ಸದ್ದು. ಹೆಂಗಿದೆ ಸ್ವಾಮಿ ಇದು? ಮೊನ್ನೆ ಸೋನಿಯಾ ಗಾಂಧಿ ಎಡವಟ್ಟು ಮಾಡಿಕೊಂಡು ನಿಮ್ಗೆ ಗೊತ್ತು, ರಾಹುಲ್ ಗಾಂಧಿ ಮೈಕ್ನಲ್ಲಿ ಹೇಳಿದ್ದು ನಿಮ್ಗೆ ಗೊತ್ತು. ಇದೇನೋ ಆ ಕ್ಷಣ ಕುಡಾಫೆಯಲ್ಲಿ ಹೇಳಿದರು, ಇವರಿಗೆ ಕಾನೂನು ಗೊತ್ತಿಲ್ಲ, ಸಂಸತ್ನಲ್ಲಿ ಇದಕ್ಕೆ ತಿದ್ದುಪಡಿ ಮಾಡಿದ್ದು ಗೊತ್ತಿಲ್ಲ ಅಂತ ಅವತ್ತು ನೀವು ಅಂದ್ಕೊಂಡಿರ್ಬೋದು. ಈಗ ಅದನ್ನು ಸಾಂವಿಧಾನಿಕವಾಗಿ ಮಾಡುವ ಕೆಲಸ ನಡೀತಾ ಇದೆಯಲ್ಲ. ಹೆಂಗಿದೆ ಇದು? ಸಂವಿಧಾನಿಕ ಅಲ್ಲ, ಇದು ಸಂವಿಧಾನದ ವಿರುದ್ಧವಾದದ್ದು ಮತ್ತು ಅಸಿಂಧುವಾಗುವಂಥದ್ದು. ಯಾಕೆ ಅಸಿಂಧುವಾಗುತ್ತೆ? ಯಾಕೆಂದರೆ ಯಾವ ಕಾಯ್ದೆಗೆ ತಿದ್ದುಪಡಿಯನ್ನು ಸಂಸತ್ತಿನ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಪಾಸ್ ಮಾಡಲಾಗಿದೆಯೋ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿದೆಯೋ, ಅದಕ್ಕೆ ಅನುಗುಣವಾಗಿ ಗೌರವ ಕೊಟ್ಟು ರಾಷ್ಟ್ರೀಯ ಗಾಯನದ ಇಷ್ಟೂ ಚರಣಗಳನ್ನು ಹೇಳಬೇಕಾಗಿದ್ದು ಈಗ ಅನಿವಾರ್ಯ. ಇಲ್ಲ 3 ವರ್ಷ ಜೈಲು ಶಿಕ್ಷೆ ಇದೆ ಅಗೌರವ ತೋರಿಸಿದರೆ. ಆದರೆ ಇವರ ದಾರ್ಷ್ಟ್ಯವನ್ನು ನೋಡಿ, ಇವರ ಮುಸಲ್ಮಾನರ ತುಷ್ಟೀಕರಣ ನೋಡಿ, ಇವರು 2 ಸ್ಟ್ಯಾಂಜೆ ಹೇಳ್ತಾರಂತೆ. ಯಾಕಂದರೆ 1937ರಲ್ಲಿ ಆ ರೀತಿ ಹೇಳಿದರು. ಅವಾಗೇನು ಪಾಸ್ ಆಗಿತ್ತು? ಅವತ್ತು ಯಾಕಾಗಿತ್ತು? ಅವತ್ತು ಮುಸ್ಲಿಂ ಲೀಗು ಬ್ಯಾಕ್ ಫುಟ್ಟಲ್ಲಿತ್ತು.
ಅದು ಚುನಾವಣೆಯಲ್ಲಿ ಸೋತಿತ್ತು. ಅದರ ಮುಂದೆ ಅಜೆಂಡಾಗಳಿರಲಿಲ್ಲ. ಅದು ದೇಶ ವಿಭಜನೆ ಮಾಡಬೇಕು ಅನ್ನುವಂಥ ತುದಿಗಾಲಲ್ಲಿ ನಿಂತಿತ್ತು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರ ಹೋರಾಟಕ್ಕೆ ಬಿದ್ದು ಮಣಿದು ಅವತ್ತು ಆಯ್ತಪ್ಪ 2 ಸ್ಟ್ಯಾಂಜೆ ಹಾಕೋಣ ಅವತ್ತು ಹೇಳಿದರು. ಅದಾಗಿ 10 ವರ್ಷಕ್ಕೆ ದೇಶ ವಿಭಜನೆ ಆಯಿತು. ಆ ಕಡೆ ಪಾಕಿಸ್ತಾನ ಆಯಿತು, ಈ ಕಡೆ ಭಾರತ ಆಯಿತು. ಯಾವ ಕಾರಣಕ್ಕಾಯಿತು? ಮುಸಲ್ಮಾನರ ತುಷ್ಟೀಕರಣದಿಂದಾಗಿ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ 1937ರಲ್ಲಿ ಹಾಕಿದಂಥ ಆ ಬಿತ್ತಿಗೆ ಏನಿದೆ ಬೀಜ, ಅದು ಫಲ ಕೊಡ್ತೀವಿ. ಯೋಚನೆ ಮಾಡಿ ನೋಡಿ ನೀವು ಹೆಂಗಾಗಿರೋದು ಇದು ಅಂತ. ಈಗ 2026 ಈಗ ಮತ್ತೆ ಅದೇ ಬಿತ್ತಿಗೆಯನ್ನು ಅದೇ ಬೀಜವನ್ನು ಕಾಂಗ್ರೆಸ್ ಬಿತ್ತಾ ಇದೆ. ಏನಂತ? ಮುಂದಿನ ಸ್ಟ್ಯಾಂಜಾಗಳಲ್ಲಿ ಈ ದೇಶದ ಬಗ್ಗೆ, ಈ ಭಾರತ ಮಾತೆ ಅಂತ ಹೇಳ್ತಾರೆ, ಹಿಂದೂ ಧರ್ಮದ ಪ್ರಸ್ತಾಪ ಆಗತ್ತೆ, ಭರತ ಖಂಡದ ಬಗ್ಗೆ ಗುಣಗಾನ ಆಗತ್ತೆ. ಅದನ್ನು ಮುಸಲ್ಮಾನರು ಒಪ್ಕೊಳ್ಳೋದಿಲ್ಲ. ಅವರು ಪೂಜನೀಯವಾದ ದೇವರನ್ನು ಪೂಜಿಸುವಂಥ ಜನ ಅಲ್ಲ, ಆದ್ದರಿಂದ ಅವ್ರು ಹೇಳೋದಿಲ್ಲ. ಅವ್ರು ಹೇಳಲ್ಲ, ನೀವು ಅವರು ಹೇಳಲೇಬೇಕೀಗ, ಅದು ಬೇರೆ ವಿಚಾರ. ನೀವು ಯಾಕೆ ಹೇಳೋದಿಲ್ಲ? ಅವ್ರಿಗೆ ಬೇಸರ ಆಗತ್ತೆ, ಅದಕ್ಕೆ ನಾವು ಹೇಳೋದಿಲ್ಲ. ನೋಡಿ, ತುಷ್ಟೀಕರಣವನ್ನು ಇವರು ಸಿಂಧುತ್ವಗೊಳಿಸುವ ನಡಾವಳಿಯನ್ನು ಪಾಸ್ ಮಾಡುವ ಮಟ್ಟಿಗೆ ಹೋಗ್ತಾರೆ, ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ಸು ಇವತ್ತು ತನ್ನ ಹೆಸರನ್ನು ಬದಲಿಸಿ ಮುಸ್ಲಿಂ ಲೀಗ್ ಅಂತ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ. ನೋಡಿ, ಈಗ ತಮಗೆ ಭವಿಷ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಾವು ಏನಾದರೂ ಫೀಲ್ಡಿಗೆ ಇಳಿದು ಮುಸಲ್ಮಾನರ ಪರವಾಗಿ ಹೋರಾಟ ಮಾಡದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನು ಸಾಫ್ ಮಾಡಿ ಹಾಕಿಬಿಡ್ತಾರೆ ಎಲ್ಲರೂ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗಿದೆ. ನಾವು ಧರಾಶಾಯಿ ಆಗ್ತೀವಿ ಅಂತ ಗೊತ್ತಾಗಿದೆ. ಅದಕ್ಕೆ KC ವೇಣುಗೋಪಾಲು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾನಲ್ರಿ ಮನುಷ್ಯ. ನಾವು 1937ರಲ್ಲಿ ಆದಂಥ ಇದಕ್ಕೆ ಬದ್ಧರಾಗಿದ್ದೀವಿ, ಅವತ್ತಿನ ರೆಸೊಲ್ಯೂಷನ್ಗೆ ಅಂತ. 1937ರಲ್ಲಿ 100 ಕಾಯ್ದೆಗಳಿದ್ವು. ಅವೆಲ್ಲ ಕಾಲಾಂತರದಲ್ಲಿ 1947ರ ಸ್ವಾತಂತ್ರ್ಯ ಸಿಕ್ಕ ಮೇಲೆ, ನಮ್ಮ ಸಂವಿಧಾನ ಬರೆದ ಮೇಲೆ 10 ಕಾಯ್ದೆಗಳಿಗೆ ನಾವು ತಿದ್ದುಪಡಿಯನ್ನು ತಂದಿದ್ದೀವಿ. ತಿದ್ದುಪಡಿ ತಂದದ್ದನ್ನು ಅನುಷ್ಠಾನಗೊಳಿಸಿದ್ದೀವಿ. ಅದಕ್ಕೆ ನೀವು ಹಳೆ ಕಾಯ್ದೆ ಪ್ರಕಾರ ನಿಲ್ಲಕ್ಕಾಗತ್ತ? ನೀವೀಗ ಈಗೇನಿದೆ ಅದ್ರ ಪ್ರಕಾರ ತಾನೇ ನೀವೆಲ್ಲ ಮಾಡ್ತಾ ಇರೋದು. ಅದಕ್ಕೆ ಮಾತ್ರ ಒಂದು ನ್ಯಾಯ, ಇದಕ್ಕೊಂದು ನ್ಯಾಯ ಹೆಂಗೆ? ಇದು ಕಾಂಗ್ರೆಸ್ಸಿನ ಇಬ್ಬಗೆಯ ಧೋರಣೆ. ಈ ಧೋರಣೆಗೆ ಜನ ಉತ್ತರ ಕೊಡ್ತಾರೆ. ಉತ್ತರ ಕೊಡೋದ್ರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಕಾದ ಪ್ರಶ್ನೆಯೇ ಇಲ್ಲ. ಇವ್ರು ಹೀಗೆ ಮಾಡಿದ್ದಾರೆ ಅಂತೇಳಿ ಇವರೇನು ಪರಾಕ್ರಮಿಗಳು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರೇನು ನರೇಂದ್ರ ಮೋದಿನ ಸೋಲಿಸ್ಬಿಟ್ಟಿವಿ, ನಾವು ಹೆಂಗೆ 2 ಸ್ಟೇಜ್ ಹಾಡ್ತೀವಿ ಅಂತ ಏನಾರು ಅಂದ್ಕೊಂಡಿದ್ರೆ ಅದರಂಥ ಮೂರ್ಖತನ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಕಂಡ ಕಡೆ ಯಾರು ಬೇಕಾದರೂ ಇವ್ರ ಮೇಲೆ ಕೇಸ್ ಹಾಕ್ಬೋದು. ಅಂಥ ಅವಕಾಶವನ್ನು ನಮಗೆ ಇದೇ ಸಂವಿಧಾನ, ಇದೇ ಮಸೂದೆಯ ತಿದ್ದುಪಡಿ ನಮಗೆ ನೀಡಿದೆ, ಮರೆಯಬಾರದು. ಇನ್ನೊಂದು ವಿಷಯ ಹೇಳಿಬಿಡ್ತೀನಿ, ಭಾಳ ಸುದೀರ್ಘ ತಗೊಳ್ಳೋದಿಲ್ಲ ಇವತ್ತು. ಪಾಕಿಸ್ತಾನದ ಹೈಕಮಿಷನ್ ಮೇಲೆ ಭಾರತದ ಬುಲ್ಡೋಸರ್, ವೀಸಾ ಆಫೀಸ್ ಮೇಲೆ. ಯಾಕೆ? ಇವರು ಅಲ್ಲಿ ಪಾಕಿಸ್ತಾನದಲ್ಲಿ ನಮ್ಮ ಎಂಬಸಿ ಏನಿದೆ ಅದರ ಮೇಲೆ ದಾಳಿ ಮಾಡಿದ್ದಕ್ಕೆ ಭಾರತ ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯನಾ? ಭಾರತ ಹೇಳ್ತೀವಿ, ನೀವೇನು ಮಾಡಿದಿರಲ್ಲ ನೋಡಿ. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಈ ಎಂಬಸಿ ಸೆಂಟರ್ ಅಂತ ಏನಿರ್ತವೆ ಯಾವುದೇ ದೇಶದ ರಾಜತಾಂತ್ರಿಕ ಕಚೇರಿಗಳೇನಿರ್ತವೆ, ಆ ರಾಜತಾಂತ್ರಿಕ ಕಚೇರಿಯ ಆವರಣ ಏನಿದೆ ಆ ದೇಶದ ಕಾನೂನಿಗೆ ಅನುಗುಣವಾಗಿ ಇರ್ತದೆ. ಉದಾಹರಣೆಗೆ ಒಂದು ಅಮೇರಿಕನ್ ಎಂಬಸಿ ಇದೆ, ಅಲ್ಲಿ ಅಮೇರಿಕೆಯ ಧ್ವಜ ಹಾರ್ತಾ ಇರ್ತದೆ. ಮತ್ತು ಅಲ್ಲಿರುವಂಥ ಎಂಪ್ಲಾಯಿಗಳಿದಾರಲ್ಲ ಅವ್ರಿಗೆ ಇಮ್ಯುನಿಟಿ ಇರ್ತದೆ. ಇಮ್ಯುನಿಟಿ ಅಂದರೆ ಅವ್ರನ್ನ ಬಂಧಿಸೋ ಹಾಗಿಲ್ಲ. ನೀವು ಅಮೇರಿಕೆಗೆ ತಿಳಿಸ್ಬೇಕು, ಅಲ್ಲಿಂದ ಒಪ್ಪಿಗೆ ಪಡೆಯಬೇಕು, ಇಂಥ ತಪ್ಪಾಗಿದೆ ಅನ್ನೋ ಒಂದು ಗಮನಕ್ಕೆ ತರಬೇಕು. ಅದಾದ ಮೇಲೆ ನೀವು ಅವ್ರನ್ನ ವಾಪಸ್ ಕಳಿಸ್ಬೋದು. ಭಾರತದ ಕಾನೂನಿಗೆ ಅನುಗುಣವಾಗಿ ಅವ್ರನ್ನ ಒಳಗೆ ಹಾಕಂಗಿಲ್ಲ ನೀವು. ಆ ರೀತಿಯ ಇಮ್ಯುನಿಟಿ ಎಲ್ಲ ದೇಶದ ರಾಜತಾಂತ್ರಿಕರಿಗೆ ಅವರವರ ಚೌಕಟ್ಟಿನಲ್ಲಿ ಇರ್ತದೆ. ಎಲ್ಲೆಲ್ಲಿ ಅವ್ರ ರಾಜತಾಂತ್ರಿಕ ಕಚೇರಿಗಳಿದಾವೆ, ಎಂಬಸಿಗಳಿದಾವೆ, ಆ ಪ್ರದೇಶದಲ್ಲಿ ಅವ್ರಿಗೆ ಅದಕ್ಕೆ ಅವ್ರದ್ದೇ ಧ್ವಜ ಹಾರಿಸ್ತಿರ್ತಾರೆ ಅವರು. ಇಲ್ಲೇನಾಗಿದೆ, ಪಾಕಿಸ್ತಾನದಲ್ಲಿ ಭಾರತದ ಎಂಬಸಿಗೆ, ಹೈಕಮಿಷನ್ಗೆ ಇವರು ತೊಂದರೆ ಮಾಡಿದರು. ಭಾರತ ಏನು ಮಾಡ್ತೀವಿ, ಇವರು ಅಕ್ರಮವಾಗಿ ಜಾಗವನ್ನು ವಶಪಡಿಸ್ಕೊಂಡಿದ್ರು ಪಾಕಿಸ್ತಾನದವರು. ಭಾರತ ಏನು ಮಾಡ್ತೀವಿ, ನಿಮಗೆ ಕೊಟ್ಟಿರುವಂಥ ಲ್ಯಾಂಡ್ ಎಷ್ಟು, ಇಷ್ಟು, ನೀವು ವೀಸಾ ಇಶ್ಯೂ ಮಾಡೋದಲ್ಲಿ ಇಲ್ಲಿ, ಅದನ್ನು ಮೀರಿ ನೀವು ಕಟ್ಕೊಂಡಿದ್ರಲ್ಲ, ಇದು ಹೆಂಗೆ? ಇದು JCB ತಂದರು, ಎಲ್ಲ ಒಂದು ಕಡೆಯಿಂದ ಕೆಡವಲಿಕ್ಕೆ ಶುರು ಮಾಡಿದ್ರು. ಆ ಕಡೆ ಲಬೋ ಶುರು ಆಯಿತು ಪಾಕಿಸ್ತಾನದಲ್ಲಿ. ಇದು ಯಾವ ರೀತಿಯ ಗೌರವ? ನಮ್ಮ ದೇಶಕ್ಕೆ ನೀವು ಗೌರವ ಕೊಡ್ತಾ ಇಲ್ಲ, ರಾಜತಾಂತ್ರಿಕ ಕಚೇರಿಯ ಮೇಲೆ ನೀವು ಈ ರೀತಿಯ ನೆಲಸಮ ಮಾಡೋ ಕೆಲಸ ಮಾಡಿ. ಮತ್ತು ಸ್ವಾಮಿ ನೀವೇನು ಮಾಡಿದಿರಿ? ನೀವು ನಿಮ್ಮ ದೇಶದಲ್ಲಿ ನಮಗೆ ಅದನ್ನೇ ಮಾಡಿದ್ದೀರಿ ತಾನೇ ಇಸ್ಲಾಮಾಬಾದ್ನಲ್ಲಿ. ಅದಕ್ಕೆ ಪ್ರತ್ಯುತ್ತರವಾಗಿ ನೀವು ಮಾಡಿರೋ ಕೆಲಸಕ್ಕೆ ನಾವು ಮಾಡ್ತಾಯಿದ್ದೀವಿ. ಅನಿವಾರ್ಯ, ಮಾಡಲೇಬೇಕಾದಂಥ ಸಂದರ್ಭ. ಇದ್ರ ಜೊತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನಿನ್ನೆ ಬೆಳಗಿನ ಸಂಚಿಕೆಯಲ್ಲಿ ಒಬ್ಬಳು ಕೂಗಾಡ್ತಾ ಇರೋ ವಿಚಾರ ಹೇಳಿದ್ದೆ ನಾನು. ಲದ್ದಾಖ್ನಲ್ಲಿ ಕಾರ್ಗಿಲ್ ಚೆಕ್ ಪಾಯಿಂಟ್ ಹತ್ರ ನಾನು ಜಂಜಿ 2 ಮಕ್ಕಳ ತಾಯಿ. ನಮ್ಮ ದೇಶದಲ್ಲಿ ಈಗ ಯಾರು ಬೇಕಾದ್ರೂ ಜಂಜಿ ಆಗ್ಬೋದು. ರಾಹುಲ್ ಗಾಂಧಿ ಕೂಡ ಜಂಜಿನೇ. ನಿಮ್ಗೆ ನಿನ್ನೆನೂ ಹೇಳಿದೆ ಅಂತ. ತೇಜಸ್ವಿ ಯಾದವ್ ಜಂಜಿ, ಅಖಿಲೇಶ್ ಯಾದವ್ ಜಂಜಿ, ನಮ್ಮಲ್ಲಿರೋವೆಲ್ಲ ಇವರು ಜಂಜಿಗಳು. ಬೇಕಾದ್ರೆ ನೀವು ಇವ್ರನ್ನ ದಿಮಾಗಿ ನಕ್ಸಲ್ ಅಂತೂ ಕರಿಬಹುದು.
ಅಥವಾ ಜಿರ್ಲೆಗಳು ಅಂತ ಕರಿಬೋದು. ಅವ್ರಿಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಕಾಕ್ರೋಚ್ ಹಂಚ್ಕೊಳ್ಳಿಕ್ಕೆ ಅವ್ರಿಗೆ ಹೆಮ್ಮೆ ಇದೆ. ಐ ಆಮ್ ದಿಮಾಗಿ ನಕ್ಸಲ್ ಅಂತ ಕರ್ಕೊಳ್ಳಿಕ್ಕೆ ಪಿ ಚಿದಂಬರಂ ಅವ್ರಿಗೆಲ್ಲ ಹೆಮ್ಮೆ ಇದೆ. ಅವ್ರು ಹಾಗೆ ಕರ್ಕೊಳ್ಳಿ. ಈಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ಲ ಅಲ್ಲಿರೋ ಜನರಿಗೆ. ಮಜಾ ನೋಡಿ ಹೇಗಿದೆ ಇದು. ಈಕೆ ಒಬ್ಬ ಟೂರಿಸ್ಟು, ಹೋಗ್ತಾ ಇರೋದು ಸೂಕ್ಷ್ಮತಮ ಪ್ರದೇಶದಲ್ಲಿ. ಮೊದಲೇದಾಗಿ ಇಲ್ಲಿ ಹೋಗೋ ಹಾಗಿಲ್ಲ. ಹೋಗಬೇಕಾದ್ರೆ ಕಟ್ಟುನಿಟ್ಟಿನ ಕಾನೂನು ರೀತಿಯ ಕ್ರಮಗಳಿಗೆ ನೀವು ಬದ್ಧರಾಗಿರು. ಈಗ ನಾವೊಂದು ಅಭಯಾರಣ್ಯದೊಳಗಡೆ ಕಾರಲ್ಲಿ ಹೋಗ್ತಾ ಇರ್ತೀವಿ. ಎರಡು ಕಡೆ ಬೋರ್ಡ್ ಹಾಕಿರ್ತಾರೆ, ಏನಂತ, ಕಾರಿನಿಂದ ಕೆಳಗೆ ಇಳಿಯಬಾರ್ದು, ಹೊರಗಡೆ ಏನು ಎಸೆಯಬಾರದು ಅಂತ. ನೀವು ಬಂಡೀಪುರಕ್ಕೆ ಹೋಗ್ರಿ, ಎರಡೂ ಸೈಡ್ ನಿಮ್ಗೆ ಕಾಣಿಸ್ತವೆ, ಇಲ್ಲಿ ಕೆಳಗಡೆ ಇಳಿಯಬೇಡಿ. ಯಾಕೆ ಇಳಿಬೇಡಿ ಅಂತಾರೆ ಅಂದರೆ, ಇದು ಸೂಕ್ಷ್ಮ ಪ್ರದೇಶ, ಎಲ್ಲಿ ಹುಲಿ ಇರುತ್ತೆ, ಚಿರತೆ ಇರುತ್ತೆ, ಆನೆ ಇರುತ್ತೆ, ನಿಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ. ಅಭಯಾರಣ್ಯಕ್ಕೆ ನೀವು ತೊಂದರೆ ಮಾಡ್ತಾ ಇದ್ರೆ ನಿಮಗೂ ತೊಂದರೆ ಮಾಡ್ಕೋತೆ. ಇಲ್ಲ ನಾ ಕೆಳಗೆ ಇಳಿತೀನಿ ಅಂತ ನೀವು ಹಠ ಮಾಡಿದರೆ, ಒಂದು ಕಾನೂನನ್ನು ಮುರಿತಾ ಇದ್ರಿ, ಎರಡನೇದು ನಿಮ್ಮ ಜೀವಕ್ಕೆ ಸಂಸ್ಕಾರವನ್ನು ತಂದುಕೊತಾ ಇದ್ರಿ. ಈ ಯುವತಿ ಮಾಡಿದ್ದು ಅದೇ ಕೆಲಸ. ಯುವತಿ ಅಲ್ಲ ಈಕೆ, ಗೃಹಿಣಿ. ಯುವತಿ ಅಂತ ಕರೆಯೋ ಪ್ರಶ್ನೆನೇ ಬರೋದಿಲ್ಲ. ಜಂಜಿ ಅಂತೂ ಅಲ್ವೇ ಅಲ್ಲ. ಈಕೆ ಕುಮ್ಮಕ್ಕನ್ನು ಕೊಡ್ತಾ ಇರೋದು. ನಾವು ಕೊಟ್ಟ ಟ್ಯಾಕ್ಸಿಂದ ನೀವು ಸೈನಿಕರು ಸಂಬಳ ಬರ್ತಾ ಇದೆ ಅಂತ. ಅಲ್ಲ ರೀ, ನಾನು ನಿಮ್ಗೆ 10 ಪಟ್ಟು ನಿಮ್ಗೆ ಸಂಬಳ ಕೊಡ್ತೀನಿ. ಒಂದು ದಿವಸ ಕಾರ್ಗಿಲ್ನ ಆ ಶ್ರೇಣಿ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ದಿವಸ ಇದ್ಬಿಡಿ, 10 ಪಟ್ಟು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳ ಹತ್ರ ಭಿಕ್ಷೆ ಬೇಡಿ, ಆಕೆ ಕೊಡೋಣ ದುಡ್ಡು. ಆಕೆ ಒಂದು ದಿವಸ ಇರ್ಬೇಕಲ್ಲಿ, ಇದ್ದು ತೋರಿಸ್ಬಿಡ್ಲಿ. ಚಳಿ ಇದೆ, ವಾತಾನುಕೂಲ ಇಲ್ಲ ಅನ್ನುವಂಥ ಒಂದೇ ಕಾರಣಕ್ಕಲ್ಲ, ಪ್ರತಿ ಕ್ಷಣ ಕೂಡ ಜೀವವನ್ನು ಅಂಗೈಯಲ್ಲಿ ಹಿಡ್ಕೊಂಡಿರಬೇಕು. ಯಾವ ಕ್ಷಣದಲ್ಲಿ ಆ ಕಡೆಯಿಂದ ಫೈರಿಂಗ್ ಆಗತ್ತೆ ಗೊತ್ತಾಗೋದಿಲ್ಲ. ಗೊತ್ತಾಗಲಾರದೆ ಚಳಿಗಾಲದಲ್ಲಿ ಭಾರತದ ಮೇಲೆ ಕಾರ್ಗಿಲ್ ದಾಳಿಯನ್ನು ಮಾಡಿದರು ಪಾಕಿಸ್ತಾನಿ ಶತ್ರುಗಳು. ಆ ಪ್ರದೇಶದಲ್ಲಿ ಈಕೆ ಹೋಗ್ತಾ ಇರೋದು. ಅಲ್ಲಿ ಹೋದಾಗ ಹೇಳ್ತಾಳೆ, ಎಲ್ಲರೂ ಏನು ಮಾಡ್ತಾ ಇದ್ರಿ, ಬನ್ನಿ ಬ್ಯಾರಿಕೇಡನ್ನು ಮುರಿಯೋಣ ಅಂತ ಹೇಳ್ತಾಳೆ. ನೋಡಿ, ಶ್ರೀನಗರದಲ್ಲಿರುವಂಥ ಜನ ಇದ್ದಾರಲ್ಲ, ಪ್ರತಿ ದಿವಸ ಈ ಸಮಸ್ಯೆನೇ ಎದುರಿಸ್ತಾರೆ. ಅದು ಅನಿವಾರ್ಯ ಕೂಡ. ನೀವು ಸೂಕ್ಷ್ಮ ಪ್ರದೇಶದಲ್ಲಿದ್ದಾಗ ಅಲ್ಲಿಯ ಕಾನೂನಿಗೆ ಬದ್ಧವಾಗಿ ನಡ್ಕೊಳ್ಬೇಕಾದದ್ದು ಅನಿವಾರ್ಯತೆ. ಏಕೆಂದರೆ ನಿಮ್ಮ ಭದ್ರತೆ ಆ ಕಾನ್ವಾಯ್ ಮೂಲಕ ಬಚಾವಾಗುವಂಥ ಕೆಲಸ ನಡೀತಾ ಇರ್ತದೆ. ಕಾನ್ವಾಯ್ ಅಂದರೆ ಏನು? ಒಂದರಿಂದ ಒಂದು ಮಿಲಿಟರಿ ಟ್ರಕ್ಗಳು ಪಾಸ್ ಆಗ್ತಾ ಇರ್ತವೆ. ಅದ್ರ ತುಂಬ ಸೈನಿಕರು ತುಂಬಿರ್ತವೆ, ಜೊತೆಗೆ ನಮ್ಮ ಸಾಮಗ್ರಿಗಳಿರ್ತವೆ. ಆ ಸಂದರ್ಭದಲ್ಲಿ ಯಾವುದೋ ಶತ್ರು ರಾಷ್ಟ್ರದಿಂದ ದಾಳಿಯಾಗುವ ಸಂಭವ ಇರ್ತದೆ. ಎಲ್ಲೋ ಒಬ್ಬ ಯಾವನೋ ಜನಸಂದಣಿಯ ಮಧ್ಯೆ ಅಡಿಕೊಂಡು ಕೂಡೋ ಸಾಧ್ಯತೆ ಇರ್ತದೆ. ಆತ ಆ ಟ್ರಕ್ ಮೇಲೆ ದಾಳಿ ಮಾಡುವ ಸಂಭವ ಇರ್ತದೆ. ಆದ್ದರಿಂದ ಝೀರೋ ಟ್ರಾಫಿಕ್ ಮಾಡೋದ್ರಿಂದ ಸಂಪೂರ್ಣವಾಗಿ ನಿರಾಯಾಸವಾಗಿ ಕಾನ್ವಾಯ್ಗಳು ಹೋಗ್ಲಿಕ್ಕಾಗಬೇಕು ಅನ್ನೋ ಇಂಥ ಉದ್ದೇಶ ದೇಶದ ಹಿತರಕ್ಷಣೆಯಿಂದ ಮಾಡಿದಂಥದ್ದು. ಈಕೆ 2 ದಿವಸ ಟೂರ್ಗೆ ಹೋಗೋರಿಗೆ ಒಂದು 4-5 ತಾಸು ಕಾಯುವಂಥ ಇದು ಇಲ್ಲ ಅಂದರೆ, ತಾಳ್ಮೆ ಇಲ್ಲ ಅಂದರೆ, ಅಲ್ಲಿ ವರ್ಷಗಟ್ಟಲೆ ಕುಟುಂಬವನ್ನು ಬಿಟ್ಟಿರುವಂಥ ಅಲ್ಲಿಯ ಸೈನಿಕರು, ಅಲ್ಲಿ ಆಫೀಸರ್ಗಳು, ಅವ್ರ ಜೀವನ ಹೆಂಗಿರುತ್ತೆ ಯೋಚನೆ ಮಾಡಿ. ಈಕೆ ಮೇಲೆ ನಿನ್ನೆ ಸರಿಯಾಗಿ ಚಾರ್ಜ್ ಆಯಿತು. ಈಕೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಈಕೆನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ. 100% ಆಕೆ ಮೇಲೆ ಕೇಸ್ ಆಗಿದೆ, ನನಗೆ ಗೊತ್ತಿರೋ ವಿಚಾರ. ಈಗ ಆಕೆಯ ನೆಂಟರು, ಸಂಬಂಧಿಕರು ಅವರೆಲ್ಲ ಆಕೆ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನು ಮಾತಾಡಿದೆಯಾ ನೀನು? ಸೈನಿಕರ ಬಗ್ಗೆ ನಿನಗೆ ಗೌರವ ಇಲ್ವಾ? ಈ ದೇಶವನ್ನು ಕಾಪಾಡೋರು ಮತ್ತು ಕಂಡ ಕಡೆ ಈಕೆ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈಕೆನ ಇಳಿತಾ ಇದ್ದಾರೆ ಎಲ್ಲರೂ. ಆಕೆ ಸಬೂಬು ಏನು ಅಂತ ಕೇಳಬೇಕು ನೀವು. ಭಾಳ ಮಜಾ ಇರೋದು ಅದು. ಈಕೆ ಸಬೂಬು ಏನಂತ ಅಂದರೆ, ಇದು ಈಗಿನ ವಿಡಿಯೋ ಅಲ್ಲ, ಹಳೆ ವಿಡಿಯೋ. ಒಬ್ಬ ಕಳ್ಳ ಸಿಗಾಕೊಂಡು ಕೂಡಲೇ ಆತ ಪೊಲೀಸರಿಗೆ ಹೇಳ್ತಾನೆ, ನಾ ಇವತ್ತು ಮಾಡಿದ್ದು ಕಳ್ತಾನಲ್ಲ, ಹೋದ ವರ್ಷ ಮಾಡಿದ್ದು, ಈಗ ಯಾಕೆ ಹಿಡಿದಿರಿ ಅಂತ ಕೇಳಿದರೆ ಅಫೆನ್ಸನ್ನು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಹೌದು ತಾನೆ? ಒಂದು ಮರ್ಡರ್ ಮಾಡಿದ್ದಾನೆ 6 ತಿಂಗಳ ಕೆಳಗೆ ಒಬ್ಬ ವ್ಯಕ್ತಿ, ಇವತ್ತು ಸಿಗಾಕೊಂಡಿದ್ದಾನೆ. ನಾ ಇವತ್ತು ಮರ್ಡರ್ ಮಾಡಿಲ್ಲ ಅಂದರೆ ಪೊಲೀಸರು ಬಿಟ್ಬಿಡ್ತಾರ? ಒಂದನೇದು. ಎರಡನೇದು ಈಕೆ ಹೇಳ್ತಾರೆ, ನನಗೆ ಜನ ಕುಮ್ಮಕ್ಕು ಕೊಟ್ಟರು, ನಾನು ಆದ್ದರಿಂದ ಹೇಳಿದೆ. ನಾನು ಅಲ್ಲಿಯ ಜನ ನಮಗೆ ದಿನ ಈ ರೀತಿ ಆಗತ್ತೆ, ಮಾತಾಡಿ ಮೇಡಮ್ ಅಂದರು. ಅದಕ್ಕೆ ಅವರು ನನಗೆ ಉದ್ರೇಕಗೊಳಿಸಿರೋದ್ರಿಂದ, ಉತ್ತೇಜಿಸಿರೋದ್ರಿಂದ ನಾನು ಆ ರೀತಿ ಮಾತಾಡಿದೆ. ಹೇಗಿದೆ ನೋಡಿ, ಸಮಜಾಯಿಷಿ ಕೊಡೋದಕ್ಕೆ ಯಾವ ರೀತಿ ಮಾತುಗಳನ್ನ ಹುಡುಕೋತಾರೆ ಅನ್ನೋದು ಅರ್ಥ ಮಾಡ್ಕೊಂಡು, ನಾವು ಬೆಳಗ್ಗೆ ಎದ್ರು ಮಾತಾಡೋರು ನಮಗೆ ಕೊಡೋ ಥರ ಮಾತಾಡ್ತಾರೆ ಅಂದರೆ, ನನಗೆ ಆ ರೀತಿ ನನಗೆ ಎಲ್ಲರೂ ಸೇರಿ ನನಗೆ ಅಲ್ಲಿ ಕುಮ್ಮಕ್ಕೆ ಕೊಟ್ಟರು, ಆದ್ದರಿಂದ ನಾನು ಮಾತಾಡಿದೆ. ಏನು ಮಾತಾಡಿದೆ ನನಗೆ ಗೊತ್ತಾಗಿಲ್ಲ, ಆದ್ದರಿಂದ ನನ್ನನ್ನು ಕ್ಷಮಿಸಿ. ಯಾಕೆ ಕ್ಷಮಿಸ್ಬೇಕು ಅಂದರೆ, ಆಕೆ ಕುಮ್ಮಕ್ಕೆ ಕೊಟ್ಟದ್ದಕ್ಕೆ ಮಾತಾಡುವ, ಅದಕ್ಕೆ ಕ್ಷಮಿಸ್ಬಿಡ್ಬೇಕಂತೆ. ಮತ್ತು ಜಂಜಿ ಅಂದ್ರಲ್ಲ ನೀವು, ಇಲ್ಲ ನನಗೆ ಗೊತ್ತಾಗಲಿಲ್ಲ ಜಂಜಿ ಅಂದ್ಬಿಟ್ಟು. ಅದೇಂಗೆ ಗೊತ್ತಾಗಲ್ಲ? ತಾಯಿಗೆ ಹೆಂಡತಿ ಅಂತ ಯಾರಾದರೂ ಅಂದದ್ದು ಕೇಳಿದ್ರೆ ಅನ್ಬಾರ್ದು. ನಾವು ಶಬ್ದ ಹೇಳಬಾರ್ದು. ಕೋಪ ಬಂದಿದ್ದರಿಂದ, ದೇಶದ ವಿರುದ್ಧ ವಿಚಾರ ಬಂದಿರೋದ್ರಿಂದ ಈ ಶಬ್ದ ಬಳಸೋದು ನಾನು ಬಳಸ್ಲಿಕ್ಕೆ ಇಷ್ಟ ಇಲ್ಲ. ಈ ಥರ ಅಸಂಬದ್ಧವಾಗಿ ನನ್ನ ಘನತೆಯನ್ನು ಬಿಟ್ಟು ಕೆಳಗಿಳಿದು ಮಾತಾಡೋದಿಲ್ಲ. ಆದರೆ ಈಕೆ ಬಗ್ಗೆ ಮಾತಾಡಬೇಕು ಅನಿಸಿದ್ರಿಂದ ಮಾತಾಡಿರೋದು ನಾನು. ಹಾಗಿರುವಾಗ ಈಕೆ ಅಲ್ಲಿ ಮೇಜರ್ ನಿಂತಿದ್ದಾರೆ, ಎದುರಿಗೆ ಕ್ಯಾಪ್ಟನ್ಗಳು ನಿಂತಿದ್ದಾರೆ. ನಿಮ್ಮ ಸಂಬಳ ನಾನು ಕೊಡ್ತೀನಿ, ನನ್ನ ಟ್ಯಾಕ್ಸಲ್ಲಿ ನಿನ್ನ ಸಂಬಳ ತೊಗೋತೀಯ ಅಂದರೆ ಈಕೆಗೆ ಜನ ಸುಮ್ಮನೆ ಇರೋದು. ನಾನು ಏನೂ ಹೇಳಿದೆ, ಜನ ಅದು ಹೆಂಗೆ ಸುಮ್ಮನೆ ಇದ್ದೀರಿ ಅಂತ. ಎಲ್ಲವೂ ಸರ್ಕಾರ ಮಾಡಲಿ ಅಂತಲ್ಲ, ಜನ ಇರೋರು ಎದ್ದು ನಿಲ್ಬೇಕು. ಅವಾಗ
ಈ ರೀತಿ ಮಾತಾಡಬೇಡ, ನೀನು ಮಾತಾಡ್ತಾ ಇರೋ ಸೈನಿಕರ ಬಗ್ಗೆ ಅಂತ 2 ಬಿಡಬೇಕಪ್ಪ ಒಳಗೆ. ಅಂಥದ್ರಲ್ಲಿ ಪಾಪ ಸೈನ್ಯದ ಅಧಿಕಾರಿಗಳು ಬಂದು ಈಕೆಗೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ನೋಡಿ ಮೇಡಮ್, ರಾಜನಾಥ್ ಸಿಂಗ್ ಅವರು ಮಿನಿಸ್ಟ್ರು ಎಲ್ಲ ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಗಳು ಬರ್ತಾ ಇದ್ದಾರೆ, ಭಾಳ ಸೂಕ್ಷ್ಮ ಪ್ರದೇಶ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಈಕೆ ತಯಾರಿ ಇಲ್ಲ. ಇದನ್ನು ತೆಗಿಲಿಕ್ಕೆ ಬ್ಯಾರಿಕೇಡ್ನ ಮುರಿಲಿಕ್ಕೆ ತಯಾರಾಗ್ತಾರೆ, ಎಲ್ಲರೂ ಒಪ್ಕೋತಾರೆ ಈಕೆ ಮಾತಿಗೆ. ಬೈ ಚಾನ್ಸ್ ಬ್ಯಾರಿಕೇಡನ್ನು ಮುರಿದು ಒಳಗೆ ನುಗ್ಗಿದ್ರೆ ಏನಾಗ್ತಿತ್ತು ಆಲೋಚನೆ ಮಾಡಿ. ಇದೇ ಪ್ರಕರಣ ಸಂಸತ್ನಲ್ಲಿ ಮೊನ್ನೆ ಸಂಸತ್ ಭವನಕ್ಕೆ 20ನೇ ತಾರೀಕಾಗಿದ್ದು, ಜುಲೈ 20ಕ್ಕೆ. ಪೊಲೀಸರು ಬಿಟ್ಬಿಡಿ ಅಂತೀರಿ, ಆಯಿತು, ಪೊಲೀಸರು ಹೊಡೆಯಲ್ಲ, ಲಾಠಿಯನ್ನು ತೆಗೆದು ಕೆಳಗಡೆ ಬಿಸಾಕ್ತಾರೆ, ಕೈ ಕಟ್ಕೊಂಡು ನಿಲ್ತಾರೆ ಅಂತ ತಿಳ್ಕೊಳ್ಳಿ. ಏನಾಗತ್ತೆ? ಒಳಗಡೆ ಇರುವಂಥ 543 ಜನ ಸಂಸತ್ ಸದಸ್ಯರಿದಾರಲ್ಲ, ಅವ್ರನ್ನ ಅಂಗಿ ಹಿಡಿದು ಹೊಡಿತಾರೆ ಇವರು. ಈಗ ಅದೇ ಕೆಲಸವನ್ನು ಈತ ಅಭಿಜಿತ್ ದೀಪ್ಗೆ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾನೆ. ಮಹಾರಾಷ್ಟ್ರದ ಸ್ಕೂಲ್ಗೆ ಹೋಗ್ತಾನೆ, ಸುಣ್ಣ ಬಣ್ಣ ಎಲ್ಲ ಚೆನ್ನಾಗಿದೆ, ಪೇಂಟ್ ಯಾವುದು ಯೂಸ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ಮಹಾರಾಷ್ಟ್ರದ ವಕೀಲರು ಏನು ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರದ BJP ಕಾನೂನು ಪ್ರಕೋಷ್ಠ ಏನು ಮಾಡ್ತಾ ಇದೆ, ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಸರ್ಕಾರ ಏನು ಮಾಡ್ತಾ ಇದೆ, ಹೀಗೆ ಜನ ತಾವಾಗೇ ಈ ರೀತಿ ನುಗ್ಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಕಾನೂನು ಯಾಕೆ ಬೇಕು? ಈ ದೇಶದಲ್ಲಿ ಅಧಿಕಾರಿಗಳು ಯಾಕೆ ಬೇಕು? ಬ್ಲಾಕ್ ಎಜುಕೇಷನ್ ಆಫೀಸರ್ ಯಾಕಬೇಕು? ಎಜುಕೇಷನ್ ಮಿನಿಸ್ಟರ್ ಯಾಕಬೇಕು? DDP ಯಾಕಬೇಕು? ವ್ಯವಸ್ಥೆ ಯಾಕಬೇಕು? ಜನನೇ ನುಗ್ಗಿ ಏನು ಬೇಕಾದ್ರೂ ಕೇಳ್ಬೋದಲ್ವಾ? ನಾನು 1.5 ಲಕ್ಷ ರೂಪಾಯಿ ಕೊಟ್ಟಂಥ ಸ್ಕೂಲಿನಲ್ಲಿಯೇ ಪ್ರಶ್ನೆ ಮಾಡ್ಬೇಕಾದ್ರೆ 10 ಸಲ ಕೇಳ್ತೇವೆ, ನಾವು ಯೋಚನೆ ಮಾಡ್ತೀವಿ. ಸ್ಕೂಲಲ್ಲಿ ಹೋಗಿ ಈ ರೀತಿ ಪ್ರಶ್ನೆ ಮಾಡಬಹುದಾ? ಮಕ್ಕಳು ಓದ್ತಾ ಇರುವಂಥ ಜಾಗ, ಅಲ್ಲಿ ಹೋಗಿ ನಾನು ಅಶಾಂತಿಯನ್ನು ಮಾಡಬಹುದಾ? ವಾತಾವರಣವನ್ನು ಕದಡಬಹುದಾ? ಕಲುಷಿತಗೊಳಿಸಬಹುದಾ ಅಂತ ಆಲೋಚನೆ ಮಾಡ್ತೀವಿ. ಫೀಸ್ ಕಟ್ಟಿರ್ತೀವಿ. ಪ್ರೈವೇಟ್ ಸ್ಕೂಲು ಕೊಡಬೇಕಾದದ್ದು ಅವರ ಜವಾಬ್ದಾರಿ, ಕರ್ತವ್ಯ. ನಮ್ಮ ಮಕ್ಕಳಿಗೆ ಕೊಡಬೇಕಂತ ಸೌಲಭ್ಯ ಆಗಿರೋದಿಲ್ಲ, ಆದರೂ ಕೂಡ ಹಚ್ಕೊಂಡು ಕೂತಿರ್ತೀವಿ ನಾವು. ಯಾಕೆಂದರೆ ಮಕ್ಕಳು ಓದ್ತಾ ಇದ್ದಾರೆ. ಇಡೀ ವಾತಾವರಣವನ್ನು ಹಾಳು ಮಾಡಿದರೆ ಬೇರೆ ಓದುವ ಮಕ್ಕಳಿಗೆ ತೊಂದರೆ ಆಗುತ್ತೆ. ಆದರೆ ಇವರು ಈಗ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಕಂಡ ಸ್ಕೂಲ್ಗಳಿಗೆ ನುಗ್ಗೋದು, ದಾದಾಗಿರಿ ಮಾಡೋದು, ಗೂಂಡಾಗಿರಿ ಮಾಡೋದು. ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಅಂದರೆ ಇವ್ರನ್ನೆಲ್ಲರನ್ನೂ ಒಳಗೆ ಹಾಕಬೇಕು. PM ಕೇರ್ ಫಂಡನ್ನು ಏನು ಮಾಡ್ತಾಯಿದ್ರಿ? 8,500 ಕೋಟಿ ಅಂತ ಕೇಳ್ತಾನೆ ಇವನು. PM ಕೇರ್ ಫಂಡ್ ಕೊಟ್ಟಿರೋದು ಯಾಕೆಂದರೆ ಇದ್ದಕ್ಕಿದ್ದ ಹಾಗೆ ದೇಶದ ಮೇಲೆ ಎರಗಬಹುದಾದಂಥ ಪ್ರಕೋಪಗಳ ಸಂದರ್ಭದಲ್ಲಿ ತುರ್ತು ನಿಧಿ ಇರಲಿ ಅಂತ ಈ ದೇಶದ ಶ್ರೀಮಂತರು, ಈ ದೇಶದ ಧಾರಾಳಿಗಳು, ಈ ದೇಶದ ದಾನಿಗಳು ಕೊಟ್ಟಂಥ ದುಡ್ಡದು. ಮುಂಚೆ ಗಾಂಧಿ ಫ್ಯಾಮಿಲಿ ಇತ್ತು ಅದರಲ್ಲಿ, ಅದನ್ನು ಬಿಟ್ಟು ನರೇಂದ್ರ ಮೋದಿ ಅವರು ಕೋವಿಡ್ ಸಂದರ್ಭದಲ್ಲಿ ಒಂದು ಹೊಸ PM ಕೇರ್ ಫಂಡ್ ಅಂತ ಮಾಡಿ ತನ್ನನ್ನು ಸದಸ್ಯನನ್ನಾಗಿ ಮಾಡಿಕೊಳ್ಳಾರ್ದೆ ಯಾರು ಅವತ್ತಿನ ಕಾಲದಲ್ಲಿ ಪ್ರಧಾನಿ ಆಗಿರ್ತಾರೋ ಅವರು ಅದಕ್ಕೆ ಅಧ್ಯಕ್ಷ ಆಗಬೇಕು ಅಂತ ಮಾಡಿಕೊಂಡ್ರು. ದೇಶಾದ್ಯಂತ ದುಡ್ಡು ಹರಿದು ಬಂತು. ಯಾವ ನಂಬಿಕೆ ಮೇಲೆ? ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ನಿಸ್ಪೃಹ ವ್ಯಕ್ತಿ ಇದನ್ನು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಧಾರಾಳವಾಗಿ ದುಡ್ಡನ್ನು ಕೊಟ್ಟರು. ಶಾಲೆಯ ರಿಪೇರಿ ಬಣ್ಣ ಹಚ್ಚಿಸುವಂತ ಕೊಟ್ಟದ್ದಲ್ಲ, ಈ ದೇಶಕ್ಕೆ ಒದಗಬಹುದಾದಂಥ ಆಪತ್ತಿನ ಸಂದರ್ಭದಲ್ಲಿ ಆಪದ್ಧನವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ಗೆ ಮತ್ತೊಂದಕ್ಕೆ ಮುಗಿದೊಂದಕ್ಕೆ ಬೇಕು ಅಂತ ಈ ದುಡ್ಡನ್ನು ಬಳಸಲಾಯಿತು. ಈ ಅವಿವೇಕಿಗೆ ಏನು ಗೊತ್ತಿಲ್ಲ, ಸ್ಕೂಲ್ಗಳನ್ನು ಇಂಪ್ರೂವ್ ಮಾಡಿದ್ದೆ. ಆಯಾ ರಾಜ್ಯಗಳು ಏನು ಮಾಡ್ತಾ ಇದ್ದಾವೆ ಅಂತ ಕೇಳಬೇಕಾದ ಪ್ರಶ್ನೆ ನಮ್ಮ ಮೋದಿಗೆ ಕೇಳೋದು. ಈ ದೇಶದಲ್ಲಿ ಎಲ್ಲದೂ ನಿಮ್ಗೆ ಹೊಟ್ಟೆ ಸರಿ ಇಲ್ಲ ಅಂದರೆ, ಅಜೀರ್ಣ ಆದರೆ, ವಾಂತಿ ಬಂದರೆ, ಮಲಬದ್ಧತೆ ಉಂಟಾದರೆ ಮೋದಿ ಸರಿ ಮಾಡಲಿ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸದೆ ಹೋದರೆ ಮುಂದಿನ ದಿನಗಳು ಭಾರಿ ಗಂಡಾಂತರಕಾರಿಯಾಗಿರ್ತವೆ. ಏಕೆಂದರೆ ಇದೇ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ 2012ರಲ್ಲಿ ಮಾಡಿದ್ದಾರೆ. ಈತ ಇದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ನುಗ್ಗಿಬಿಡ್ತಿದ್ದ. ಏನು ಮಾಡ್ತಾ ಇದ್ದೀರಿ ಡಾಕ್ಟರ್ಸು, ಯಾರಿದ್ದಾರೆ, ನರ್ಸ್ ಯಾರು ಅಂತ ಕೇಳೋಣ. ಇಡೀ ಆಸ್ಪತ್ರೆ ವಾತಾವರಣನ ಹಾಳು ಮಾಡಿಬಿಡೋದು. ಮುಂದೆ ನೋಡಿದರೆ ಈತ ಮುಖ್ಯಮಂತ್ರಿ ಆದಮೇಲೆ ಯಾವ ಆಸ್ಪತ್ರೆಯಲ್ಲಿಯೂ ವ್ಯವಸ್ಥೆಗಳಿಲ್ಲ, ಎಲ್ಲ ಕಡೆ ದುಸ್ಥಿತಿ. ಸುಳ್ಳು ಲೆಕ್ಕ ಹಾಕಿ ಔಷಧಿಗಳನ್ನ ಕೊಟ್ಟಿದ್ದೀವಿ ಅಂತ ಟೆಂಡರ್ ಮಾಡಿಕೊಂಡು ದಂಧೆ ಮಾಡಿಕೊಂಡು ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿ ದುಡ್ಡು ಮಾಡ್ದ. ಆ ಭ್ರಷ್ಟಾಚಾರ ಹಗರಣ ಈಗಲೂ ನಡೀತಾ ಇದೆ. ಆ ಕೇಸ್ನಲ್ಲಿ ಈತ ಒಳಗೆ ಹೋಗಬೇಕಾಗತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಮಾತು ಮುಗಿಯೋದಿಲ್ಲ ಇದು. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯಗಳನ್ನ ಮಾತಾಡ್ತೀನಿ. ನಮಸ್ಕಾರ.